ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಂದರೆ ಯುವನಿಧಿ ಲೇಟೆಸ್ಟ್ ಅಪ್ಡೇಟ್ ಜನವರಿ ರಿಲೇಟೆಡ್ ಸೆಲ್ಫ್ ಡಿಕ್ಲರೇಷನ್ ಆಗಿರಲಿ, ಡಿಸೆಂಬರ್ ಅಮೌಂಟ್ ಆಗಿರಲಿ, ಇನ್ನೂ ಏನಕ್ಕೆ ಬಂದಿಲ್ಲ ಡಿಸೆಂಬರ್ ಅಮೌಂಟು, ಇಲ್ಲ ಡಿಸೆಂಬರ್ ಅಮೌಂಟ್ ಸ್ಟೇಟಸ್ ಏನಿದೆ ಸರ್, ಆಮೇಲೆ ಸರ್ವರ್ ಎರರ್ ಬರ್ತದೆ. ಎಷ್ಟೋ ಜನ ನ್ಯೂ ಅಪ್ಲಿಕೇಶನ್ ಆಗ್ತಾಯಿದ್ರು ಸರ್ವರ್ ಎರರ್ ಬರ್ತದೆ, ಸಿಟಿ ತೊಗೊಳ್ತಿಲ್ಲ, ಪಿ ಜಿ ಯು ಜಿ ಏನು ಡ್ರಾಪ್ ಡೌನ್ ಫೀಲ್ಡ್ ತೊಗೊಳ್ತಾ ಇಲ್ಲ, ಮತ್ತು ಎಜುಕೇಷನ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾಯಿಲ್ಲ, ಅದರ್ ಅಥೆಂಟಿಕೇಷನ್ ಆಗ್ತಾಯಿಲ್ಲ, ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾಯಿದ್ರು ಕೂಡ ನಿಮಗೆ ಇಶ್ಯೂ ಬರ್ತಾ ಇದೆ ಸರ್ವರ್ ಕಡೆಯಿಂದ. ಸೊ ಅದನ್ನು ಕೂಡ ಇದರಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಆಮೇಲೆ ಏನಂದರೆ ಯುವನಿಧಿ ವೆರಿಫಿಕೇಷನ್ ಕಾಲ್ ಬರ್ತಾ ಇದೆ ಪಂಚಾಯತ್ ಪಿ ಡಿ ಒ ಕಡೆಯಿಂದ ಎಲ್ರಿಗೂ. ನೀವು ಫಿಸಿಕಲಿ ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ನೀವು ಮ್ಯಾನ್ಯುವಲ್ ವೆರಿಫಿಕೇಷನ್ಗೋಸ್ಕರ ಆಫೀಸ್ ಹತ್ರ ಬರಬೇಕು ಅಂತ ಬರ್ತಾ ಇದೆ. ಅದ್ರ ರಿಲೇಟೆಡ್ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿರ್ತೀನಿ. ನೀವು ನಿಮ್ಮ ವಿಲೇಜಲ್ಲಿ ಇಲ್ಲ ಬೇರೆ ಕಡೆ ಇದ್ದೀರಾ, ಇಲ್ಲ ಬೇರೆ ಸ್ಟೇಟಲ್ಲಿ ಕೋಚಿಂಗ್ ತೊಗೊಳ್ತಿದ್ದೀರಾ ಅಂತಂದರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಿದು ಮ್ಯಾನ್ಯುವಲ್ ವೆರಿಫಿಕೇಷನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ, ಓಕೆನಾ. ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಯಾವುದಿದೆ ಜನವರಿನಲ್ಲಿ ಅನ್ನೋದು ಕೂಡ ಮೆನ್ಷನ್ ಮಾಡಿರ್ತೀನಿ. ಆಮೇಲೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ, ಅದನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲೇ ಕ್ಲಿಯರಾಗಿ ಹೇಳ್ತೇನೆ, ಓಕೆನಾ ಗೈಸ್. ಇವಾಗ ಒಂದೊಂದಾಗಿ ನೋಡೋಣ ಬನ್ನಿ. ಸರ್ವರ್ ಎರರ್ ಏನಕ್ಕೆ ಬರ್ತಾ ಇದೆ ಅಂತಂತಂದರೆ ಅದು ಯುವನಿಧಿ ಕಡೆಯಿಂದನೇ ಇದೆ. ನಿಮ್ಮ ಪರ್ಟಿಕ್ಯುಲರ್ ಅಂತಂದರೆ ಇದು ಸ್ವಲ್ಪ ಜನ ಅಷ್ಟೇ ಸರ್ವರ್ ಎರರ್ ಬರ್ತದೆ, ಸ್ವಲ್ಪ ಜನ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋಕೆ ಬರ್ತಾ ಇದೆ, ಮತ್ತು ನೀವು ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಬರ್ತಾ ಇದೆ ಈ ಸ್ಕೀಮ್ಗೋಸ್ಕರ. ಸ್ವಲ್ಪ ಜನಕ್ಕೆ ಏನಕ್ಕೆ ಬರ್ತಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಲೈಕ್ ಯುವನಿಧಿ ಪೋರ್ಟಲ್ ಕಡೆಯಿಂದನೇ ಪ್ರಾಬ್ಲಮ್ ಇದೆ ಗೈಸ್, ಓಕೆನಾ. ಸೊ ಆವಾಗ ನಾವು ನಿನ್ನೆ ಏನಂತಂದರೆ ನಮ್ಮದೇ ಒಬ್ಬರು ಟೀಮ್ ಮೆಂಬರ್ ಕೃಷ್ಣ ಅನ್ನೋರು KSDC ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫೀಸ್ ಬೆಂಗಳೂರಲ್ಲಿ ಇದೆ, ಅಲ್ಲಿ ಹೋಗಿ ಕೇಳಿದಾಗ ಏನಾಗಿದೆ ಅಂತಂದರೆ ಇವಾಗ ಅವರು ಸರ್ವರ್ ಗ್ಲಿಚಸ್ ಏನಿದೆ ಅದನ್ನೆಲ್ಲನೂ ರಿಸಾಲ್ವ್ ಮಾಡಿದ್ದಾರೆ. ಇವಾಗ ಟ್ರೈ ಮಾಡಿ ನೀವೆಲ್ಲರೂ, ಓಕೆನಾ. ಸಿಟಿ ನೇಮ್ ತೊಗೊಳ್ತಿಲ್ಲ, ಕ್ವಾಲಿಫಿಕೇಷನ್ ಅಪ್ಡೇಟ್ ಆಗ್ತಾ ಇಲ್ಲ ಸರ್, ಈ ರೀತಿ ಎಲ್ಲ ಕಮೆಂಟ್ ಹಾಕಿದ್ರಿ, ಮತ್ತು ನಮ್ಮ ಟೀಮ್ಗೆಲ್ಲ ಕಾಲ್ ಮಾಡಿ ಹೇಳಿದ್ರಿ. ಸೊ ಇವಾಗ ಏನಂತಂದರೆ ಅದೆಲ್ಲ ಇಶ್ಯೂಸ್ ಕ್ಲಿಯರ್ ಆಗಿದೆ. ಮತ್ತೊಮ್ಮೆ ಟ್ರೈ ಮಾಡಿ. ಮೊಬೈಲಲ್ಲಿ ಟ್ರೈ ಮಾಡುವಾಗ ಇಶ್ಯೂ ಬರ್ತಾ ಇದೆ ಅಂದರೆ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿ. ಲ್ಯಾಪ್ಟಾಪ್ ಇಲ್ಲ ಸರ್ ಏನು ಮಾಡೋಣ ಅಂತಂತಂದರೆ ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಅಪ್ಡೇಟ್ ಮಾಡೋಕ್ಕಾಗಲಿ, ಸೆಲ್ಫ್ ಡಿಕ್ಲರೇಷನ್ ಆಗಲಿ, ಇಲ್ಲ ನೀವು ಯಾವುದೇ ಒಂದು ಹೊಸ ಯುವನಿಧಿ ಸ್ಕೀಮ್ಗೆ ಅಪ್ಲಿಕೇಶನ್ ಆಗ್ತಾಯಿದ್ರೆ ಅಂದ್ರೆ ಟ್ರೈ ಮಾಡಿ ನೋಡಿ, ಓಕೆ. ಡೇ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಜನ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ, ಸೊ ಅದಕ್ಕೋಸ್ಕರ ಸರ್ವರ್ ಎರರ್ ಬರುತ್ತೆ. ಈವ್ನಿಂಗ್ ಅಂತಂದರೆ ನೈಟ್ 8 ಗಂಟೆ 9 ಗಂಟೆ, ಇಲ್ಲ ನೀವು ಲೇಟಾಗಿ ಮಲ್ಕೋತೀರಾ ಅಂತಂದರೆ ಒಂದು 10 ಗಂಟೆ 11 ಗಂಟೆಗೆ ಆ ರೀತಿ ಟ್ರೈ ಮಾಡಿ. ಏನಕ್ಕಂದರೆ ಆವಾಗ ಸರ್ವರ್ ಮೇಲೆ ಲೋಡ್ ಕಡಿಮೆ ಇರುತ್ತೆ, ಸೊ ಈಸಿಯಾಗಿ ನೀವು ಇದು ಮಾಡ್ಕೊಳ್ಬೋದು ಅಂತ ನಾನು ಹೇಳ್ತೀನಿ, ಓಕೆನಾ ಗೈಸ್. ಸೊ ಇಶ್ಯೂ ರಿಸಾಲ್ವ್ ಆಗಿದೆ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಡಿಸೆಂಬರ್ ಅಮೌಂಟ್ ಬಗ್ಗೆ ಎಲ್ಲ ಸ್ಟೇಟಸ್ ಕೇಳ್ತಾಯಿದ್ರು. ಆಲ್ರೆಡಿ ಡಿಸೆಂಬರ್ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ, ಓಕೆನಾ. ಡಿಸೆಂಬರ್ 24th 26th 27th ಈ ಡೇಟಲ್ಲಿ ಅಮೌಂಟ್ ಬಂದಿದೆ. ನಿಮ್ಗೆ ಯಾವುದಾದ್ರೂ ಅಮೌಂಟ್ ಬಂದಿದ್ದರೆ 3000 ಇಲ್ಲ 1500 ಬಂದಿದ್ದರೆ ಅದು ಯುವನಿಧಿ ಕಡೆಯಿಂದ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇನ್ನೂ ಬಂದಿಲ್ಲ ಅಂದರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಸ್ಲೋಲಿ ಆಗಿ ಬರ್ತಾ ಇದೆ, ಓಕೆನಾ ಗೈಸ್. ಒಂದೊಂದು ಡಿಸ್ಟಿಕ್ ವೈಸ್ ಅವರು ಸ್ಯಾಂಕ್ಷನ್ ಮಾಡ್ತಾ ಇರ್ತಾರೆ, ಬರ್ತಾ ಇದೆ, ಎಲ್ರಿಗೂ ಬರುತ್ತೆ, ಡೋಂಟ್ ವರಿ. ನೀವೇನಾದ್ರು ಬೇಕಂದರೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ತೀನಿ ಅಂದರೆ ಚೆಕ್ ಮಾಡ್ಕೊಳ್ಳಿ. ಬಟ್ ಸ್ಟೇಟಸ್ ಅಪ್ಡೇಟ್ ಆಗ್ತಿಲ್ಲ ಅಂತ ಕೂಡ ಕಮೆಂಟ್ಸ್ ನಾನು ನೋಡಿದ್ದೆ. ಸೊ ಅದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋನ ನೀವೆಲ್ಲ ಕಮೆಂಟ್ ಹಾಕಿರಿ, ನಿಮ್ಮ ಕಮೆಂಟ್ಸ್ ಮೇಲೇ ಒಂದು ವೀಡಿಯೋ ಮಾಡೋಣ ಅಂತ ನಮ್ಮ ಟೀಮ್ ಡಿಸ್ಕಸ್ ಮಾಡ್ತಾ ಇದೆ ಇವತ್ತಿನ ಮೀಟಿಂಗಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸ್ ಮೇಲೆ ನೀವು ಏನಾದರೂ ನಿಮಗೆ ಕ್ಲಿಯರಾಗಿ ಕ್ಲಾರಿಫಿಕೇಷನ್ ಬೇಕಂದರೆ ಕಮೆಂಟ್ ಹಾಕಿರಿ. ಮತ್ತು ಹಾಗೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಆದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಡನ್ ಅಂತ ಕೊಡಿ, ಸೊ ಬೇರೆಯವ್ರಿಗೆ ಗೊತ್ತಾಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಆಗಿದೆ, ಆಗ್ತಾ ಇದೆ, ಏನು ಜಾಸ್ತಿ ಇಶ್ಯೂ ಇಲ್ಲ ಅಂತ, ಓಕೆನಾ. ಅದಾದಮೇಲೆ ಏನಂತಂತಂದರೆ ಮತ್ತು ಡಿಸೆಂಬರ್ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಡಿಸೆಂಬರ್ ಅಮೌಂಟ್ ಬಗ್ಗೆ ಆಗಲಿ ಏನಾಗಲಿ ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಬಟ್ ಅಮೌಂಟ್ ಬರ್ತಾ ಇದೆ, ಚೆಕ್ ಮಾಡಿ ವೇಟ್ ಮಾಡಿ, ಓಕೆನಾ, ಬರುತ್ತೆ. ಆಮೇಲೆ ಏನಂತಂತಂದರೆ ಯುವನಿಧಿ ವೆರಿಫಿಕೇಷನ್ ಕಾಲ್ ಫ್ರಮ್ ಪಂಚಾಯತ್ ಪಿ ಡಿ ಒ. ಏನಂದರೆ ಇವಾಗ ಸ್ವಲ್ಪ ಜನಕ್ಕೆ ಡಿಸ್ಟಿಕ್ ವೈಸ್ ಇದು ಅಪ್ಡೇಟ್ ಆಗ್ತಾ ಇದೆ. ಎಲ್ಲರೂ ಮ್ಯಾನ್ಯುವಲ್ ವೆರಿಫಿಕೇಷನ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ನಿಮಗೆ ಏನಾದರೂ ಮ್ಯಾನ್ಯುವಲ್ ವೆರಿಫಿಕೇಷನ್ ಮಾಡಬೇಕು, ಬನ್ನಿ ಈ ಪ್ಲೇಸಿಗೆ ಬನ್ನಿ, ಇಲ್ಲಿ ಬನ್ನಿ ಅಂತ ಪಂಚಾಯತ್ ಪಿ ಡಿ ಒ ಕಡೆಯಿಂದ ಕಾಲ್ ಬಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನೀವು ನಿಮ್ಮ ಮ್ಯಾನ್ಯುವಲ್ ವೆರಿಫಿಕೇಷನ್ಗೋಸ್ಕರ ಹೋಗಿ. ಸೆಲ್ಫ್ ಡಿಕ್ಲರೇಷನ್ ಪ್ರಿಂಟೌಟ್ ತೊಗೊಳ್ಳಿ, ಮತ್ತು ಅಪ್ಲಿಕೇಶನ್ ಹಾಕಿರೋದು ಪ್ರಿಂಟೌಟ್ ಇದ್ದರೆ ಅದನ್ನು ಪ್ರಿಂಟೌಟ್ ತೊಗೊಳ್ಳಿ. ಅದ್ರ ಜೊತೆ ಎಜುಕೇಷನಲ್ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡ್ ಅದನ್ನೆಲ್ಲನೂ ತೊಗೊಂಡೋಗ್ಬಿಟ್ಟು ನೀವು, ಮತ್ತು ಕಾಸ್ಟ್ ರಿಲೇಟೆಡ್ ಎಲ್ಲ ಇರುತ್ತಲ್ಲ ಅದು ಕೂಡ ಎಡಿಷ್ನಲ್ ಡೀಟೇಲ್ಸ್ ಕೂಡ ತೊಗೊಂಡ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಮ್ಯಾನ್ಯುವಲ್ ವೆರಿಫಿಕೇಷನ್ಗೋಸ್ಕರ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೆಲ್ಲ ಯೂಸ್ ಮಾಡ್ಕೊಂಡಿದ್ರೆ ಆ ಡಾಕ್ಯುಮೆಂಟ್ಸ್ ಬೇಕು. ಬಟ್ ನಂದು ಒಂದು ವೀಡಿಯೋ ಇದೆ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೋಡಿ, ಅದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ, ಓಕೆನಾ. ಇದು ಎಲ್ರಿಗೂ ಇದೆನಾ ಸರ್?
ಎಲ್ರಿಗಿಲ್ಲ. ನಿಮಗೆ ಕಾಲ್ ಬಂದರೆ ಮಾತ್ರ ಹೋಗಿ. ಕಾಲ್ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ನೀವು ಸೇಫ್ ಇದ್ದಾರೆ. ಓಕೆ, ಬಟ್ ನಿಮ್ಗೆ ಕಾಲ್ ಬರುತ್ತೆ, ಮುಂದೊಂದು ದಿನ ಕಾಲ್ ಬರುತ್ತೆ, ಬಂದೇ ಬರುತ್ತೆ. ಬಟ್ ಕಾಲ್ ಬಂದಿಲ್ಲ ಅಂದರೂ ಸರ್ ನಾನು ಹೋಗ್ತೀನಿ ಅಂತಂದರೆ, ಕಾಲ್ ಬಂದಿಲ್ಲ ಅಂದರೂ ನೀವು ಹೋದರೂ ಅವ್ರೇನು ವೆರಿಫಿಕೇಷನ್ ಮಾಡಲ್ಲ. ಅವ್ರಿಗೆ ಯಾರ್ದೆಲ್ಲ ಲಿಸ್ಟ್ ಬಂದಿರುತ್ತೆ ವೆರಿಫಿಕೇಷನ್ ಮಾಡೋಕ್ಕೆ ಅವರಿಗಷ್ಟೇ ಅವ್ರು ಕಾಲ್ ಮಾಡ್ತಾಯಿದ್ದಾರೆ. ಓಕೆನಾ ಸರ್, ನಂಗೆ ಕಾಲ್ ಬಂದಿಲ್ಲ, ನನಗೇನು ಅಮೌಂಟ್ ಬರುತ್ತಾ ಇಲ್ವಾ ಸರ್, ನಾನೇನಾದರೂ ಇವನ್ ಇದರಿಂದ ಡಿಸ್ಕ್ವಾಲಿಫೈ ಆದ? ಹಾಗೇನಿಲ್ಲ, ನೀವು ಸೇಫ್ ಆಗಿದ್ದೀರಾ. ಬಟ್ ನಿಮ್ದು ಅಂದರೆ ಲೈಕ್ ಡಿಸ್ಟಿಕ್ ವೈಸ್ ಮತ್ತು ಪರ್ಸನ್ ವೈಸ್ ವೆರಿಫಿಕೇಷನ್ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮದೊಂದು ದಿವಸ ಬರುತ್ತೆ ಹೆಸರು, ಅವಾಗ ನಿಮ್ಗೆ ಕಾಲ್ ಮಾಡ್ತಾರೆ. ಅವಾಗ ಏನಂತಂದರೆ ನೀವು ಅವಾಗ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬಿಡಿ. ಓಕೆನಾ. ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಯಾವಾಗ ಸರ್? ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 25th ಜನವರಿ ಇದೆ. ಎಕ್ಸ್ಟೆಂಡ್ ಆಗಲ್ಲ, ಲಾಸ್ಟ್ ಮಂತ್ ಎಕ್ಸ್ಟೆಂಡ್ ಆಗಿತ್ತು, ಬಟ್ ಈ ಮಂತ್ ಎಕ್ಸ್ಟೆಂಡ್ ಆಗಲ್ಲ ಅಂತ KSDC ಆಫೀಸಿಂದ ನಮ್ಗೆ ಇನ್ಫಾರ್ಮೇಷನ್ ಇದೆ. ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ, ಅದು ಒಳ್ಳೆಯದೇ. ಓಕೆನಾ. ಇವಾಗ ಮ್ಯಾನ್ಯುವಲ್ ವೆರಿಫಿಕೇಷನ್ ಕಾಲ್ ಬಂದಿದೆ ಸರ್, ಬಟ್ ನಾನು ಬೆಂಗಳೂರಲ್ಲಿ ಇರ್ತೀನಿ, ನಂದು ಬೀದರ್ ಗುಲ್ಬರ್ಗ ಇದೆ ಡಿಸ್ಟಿಕ್ಕು, ಇಲ್ಲ ನಾನು ಇವಾಗ ಬೇರೆ ಸ್ಟೇಟಲ್ಲಿ ಕೋಚಿಂಗ್ ತೊಗೊಳ್ತಾ ಇದ್ದೀನಿ. ಏನು ಮಾಡ್ಬೇಕು ಸರ್ ಅಂತಂದರೆ, ನಿಮ್ಗೆ ಕಾಲ್ ಬಂದಾಗ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಾನು ಇವಾಗ ಊರಲ್ಲಿಲ್ಲ, ಜಾಬ್ ಸರ್ಚ್ ಮಾಡೋಕ್ಕೆ ಬಂದಿದ್ದೀನಿ, ಇಲ್ಲ ಯಾವುದೇ ಒಂದು ಕೋಚಿಂಗ್ ತೊಗೊಳಕ್ಕೆ ಬಂದಿದ್ದೀನಿ ಸರ್, ಜಾಬ್ ರಿಲೇಟೆಡ್ ಕೋಚಿಂಗ್ ತೊಗೊಳಕ್ಕೆ ಬಂದಿದ್ದೀನಿ, ಬಟ್ ಇನ್ನೂ ನಂಗೆ ಜಾಬ್ ಆಗಿಲ್ಲ. ಓಕೆ, ನೀವು ಯಾವುದೇ ಒಂದು ಜಾಬ್ ಮಾಡ್ತಾಯಿದ್ರು ಜಾಬ್ ಮಾಡ್ತಾಯಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಓಕೆನಾ. ನಿಮಗೆ PF ಅಕೌಂಟು ESI ಕ್ರಿಯೇಟ್ ಆಗಿಲ್ಲ ಅಂದರೆ ನೀವು ಜಾಬ್ ಮಾಡ್ತಿಲ್ಲ ಅಂತಲೇ ಅರ್ಥ. ಜಾಬ್ ಮಾಡ್ತಿಲ್ಲ ಅಂತಲೇ ಹೇಳಿ, ಸರ್ ನಮ್ಮ ಮನೆಯವ್ರು, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಡಾಕ್ಯುಮೆಂಟ್ಸ್ ತಂದು ಕೊಡ್ತಾರೆ ಸರ್, ವೆರಿಫಿಕೇಷನ್ ಆಗುತ್ತಾ ಅಂತ ಕೇಳಿ. 100% ಆಗುತ್ತೆ, ಬಟ್ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಇಲ್ಲ ಅಂತಂದ್ರೂ ನೀವು ಕೇಳಿ, ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ ಸರ್, ವಾಟ್ಸಪ್ ಮಾಡ್ತೀನಿ ಸರ್, ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ನನಗೆ ಮ್ಯಾನ್ಯುವಲ್ ವೆರಿಫಿಕೇಷನ್ ಮಾಡೋಕ್ಕೆ ಸರ್, ನಾನು ಬರೋಕ್ಕಾಗಲ್ಲ ಸರ್, ಏನಕ್ಕಂತಂದರೆ ದೂರ ಇದ್ದೀನಿ ಸರ್ ಇವಾಗ ಅಂತ. ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕಂಪಲ್ಸರಿ 100% ಆಗುತ್ತೆ. ಅದು ನಿಮ್ಮಲ್ಲಿ ಬಿಟ್ಟಿದ್ದು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಅಂತ. ಓಕೆನಾ. ಆಮೇಲೆ ಏನಂತಂತಂದರೆ, ಇವನ್ ಇದ್ದಿದ್ದಾಯಿತು. ಸೆಲ್ಫ್ ಡಿಕ್ಲರೇಷನ್ನು 25th ಜನವರಿ ಮಾಡ್ಕೊಳ್ಳಿ. ಗೂಗಲ್ ಫಾರ್ಮ್ ಅಪ್ಡೇಟ್ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಾಗಿ ಬರ್ತಾ ಇದೆ ಅಂದರೆ, ನಾರ್ಮಲ್ ಮೆಸೇಜ್ ಬರ್ತಾ ಇದೆ, ವಾಟ್ಸಪ್ ಮೆಸೇಜು ಬರ್ತಾ ಇದೆ, ಬಟ್ ನಾರ್ಮಲ್ ಮೆಸೇಜ್ ಅಂತೂ ಬರ್ತಾನೆ ಇದೆ ಎಲ್ರಿಗೂ. ಗೂಗಲ್ ಫಾರ್ಮ್ ಬರುತ್ತೆ, ಅದರಲ್ಲಿ ನೀವು ಅಪ್ಡೇಟ್ ಮಾಡಬೇಕು. ಓಕೆ, ಅದು ಇವನ್ ಇದಿ ಕಡೆಯಿಂದ ಬರ್ತಾ ಇದೆ ಅಂತಂದರೆ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಬಿಟ್ಟು ಗೂಗಲ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಬಂದರೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇಗ್ನೋರ್ ಮಾಡಿದ್ರೆ ನೀವು ಇದರಿಂದ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಮ್ಯಾನ್ಯುವಲ್ ವೆರಿಫಿಕೇಷನ್ ಮಾಡಿಲ್ಲ ಅಂದರೂ ಡಿಸ್ಕ್ವಾಲಿಫೈ ಆಗಿರ್ತಾರೆ, ಮತ್ತು ಗೂಗಲ್ ಫಾರ್ಮ್ ಮಾಡಿಲ್ಲ ಅಂತಂದರೂ ಡಿಸ್ಕ್ವಾಲಿಫೈ ಆಗಿರ್ತೀರ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ, ಗೂಗಲ್ ಫಾರ್ಮ್ ಬಂದಾಗ ಓಪನ್ ಮಾಡಿಬಿಟ್ಟು ಜಸ್ಟ್ ಇದು ನಿಮ್ಮ 2 ಮಿನಿಟ್ಸ್ ಕೂಡ ತೊಗೊಳ್ಳೋದಿಲ್ಲ. ಏನಂತಂದರೆ ನೀವೆಲ್ಲ ಏನು ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೀರಾ ಏನಿದೆಯಲ್ಲ ಅದೇ ಡೀಟೇಲ್ಸ್ ಕೇಳುತ್ತೆ. ನೀವೇನಾದರೂ ಡೀಟೇಲ್ಸ್ ಎಡಿಟ್ ಮಾಡಿ ರಾಂಗ್ ಅಪ್ಡೇಟ್ ಮಾಡಿ ಕೂಡ ಅಮೌಂಟ್ ತೊಗೊಳ್ತಿದ್ದಾರೆ ಅಂದರೆ ಇಲ್ಲೂ ಕೂಡ ರಾಂಗ್ ಅಪ್ಡೇಟ್ ಮಾಡಿ, ಅದು ಪರವಾಗಿಲ್ಲ. ಓಕೆನಾ. ನಾನೇನು ಕರೆಕ್ಟೇ ಅಪ್ಡೇಟ್ ಮಾಡಿ ಅಲ್ಲಿ ನೀವು ರಾಂಗ್ ಅಪ್ಡೇಟ್ ಮಾಡಿದ್ರಾ ಅಂತ ಯಾವುದೇ ಒಂದು ಗೈಡೆನ್ಸ್ ಹೇಳ್ತಾ ಇಲ್ಲ. ನೀವು ಅಲ್ಲೇನು ಅಪ್ಡೇಟ್ ಮಾಡಿದ್ರೆ ಅದೇ ರೀತಿ ಅಪ್ಡೇಟ್ ಮಾಡಿ. ಬಟ್ ಇಲ್ಲೇನು ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ ಗೂಗಲ್ ಫಾರ್ಮ್ ಅಲ್ಲಿ, ಜಸ್ಟ್ ನಿಮ್ಮ ಒಂದು ಏನಂತಾರೆ ಇನ್ಪುಟ್ಸ್ ಕೇಳ್ತಾ ಇರುತ್ತೆ, ನೀವು ಅದನ್ನು ಅಪ್ಡೇಟ್ ಮಾಡಿ. ಓಕೆನಾ. ಬಂದಿಲ್ಲ ಸರ್, ನಂಗೆ ಗೂಗಲ್ ಫಾರ್ಮು ಬಂದಿಲ್ಲ ಸರ್, ನಂಗೆ ಕಾಲು ಬಂದಿಲ್ಲ ಸರ್ ಅಂದರೆ ನೀವು ಸೇಫ್ ಆಗಿದ್ದೀರಾ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ನಿಮ್ಗೆ ಯಾವಾಗ ಬರುತ್ತೆ ಆವಾಗ ಮಾಡಿ ಅಷ್ಟೇ. ಬಂದಿಲ್ಲ ಅಂದರೆ ಏನಕ್ಕೆ ಟೆನ್ಷನ್ ತೊಗೊಳ್ತೀರಾ? ಬಂದಿಲ್ಲ ಅಂದರೆ ಅವರಿಗೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲನೂ ಇದೆ, ನಿಮ್ಮಿಂದ ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ಅವ್ರಿಗೆ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ನಿಮಗೆ ರಿಕ್ವೆಸ್ಟ್ ಮಾಡಿಲ್ಲ. ಸೊ ನೀವು ಖುಷಿಯಾಗಿರಿ. ಓಕೆನಾ. ಆಮೇಲೆ ಬಂದರೂ ನಾನು ಮಾಡಲ್ಲ ಸರ್ ಅಂದರೆ ನಿನಗೆ ಮುಂದಿನ ತಿಂಗಳಿಂದ ಅಮೌಂಟ್ ಬರಲ್ಲ ಅಷ್ಟೇ. ಮ್ಯಾನ್ಯುವಲ್ ವೆರಿಫಿಕೇಷನು ಗೂಗಲ್ ಫಾರ್ಮ್ ಮಾಡಿಲ್ಲ ಅಂತಂದರೆ ಡಿಸ್ಕ್ವಾಲಿಫೈ ಆಗ್ತೀರಾ ಇವನ್ ಇದರಿಂದ. ನಿಮ್ದೇನೋ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಮ್ಯಾಚ್ ಇರುತ್ತೆ, ಇಲ್ಲ ಸೊ ಅವ್ರು ನಿಮಗೆ ಎಡಿಷ್ನಲ್ ಆಗಿ ಜಾಬ್ ಮಾಡ್ತಿದ್ದೀರಲ್ಲ ಅಂತ ಚೆಕ್ ಮಾಡೋದಿರುತ್ತೆ. ಸೊ ಅದಕ್ಕೋಸ್ಕರ ಅದರ ರಿಕ್ವೆಸ್ಟ್ನ ಕೇಳ್ತಾ ಇರ್ತಾರೆ. ಓಕೆನಾ. ಮತ್ತು ಇನ್ನೊಂದು ಸ್ವಲ್ಪ ಜನ ಅಂದರೆ 180 ಡೇಸ್ ಆಗಿದೆ ನಂದು ಇವನ್ ಇದೆ ಅಪ್ಲಿಕೇಶನ್ ಹಾಕಿ, ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾ? 6 ಮಂತ್ ಆದಮೇಲೆ ಮಾಡಬೇಕಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಸೆಲ್ಫ್ ಡಿಕ್ಲರೇಷನ್ಗೋಸ್ಕರ ಓಪನ್ ಆಗುತ್ತೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ತೀರಾ. ಓಕೆನಾ. ಮತ್ತು ಏನೇ ಹೆಚ್ಚಿನ ಮಾಹಿತಿ ಇದ್ದರೂ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಕಮೆಂಟ್ ಹಾಕಿ, ಕಮೆಂಟು ಮತ್ತು ಲೈಕ್ ಹಾಕಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಕ್ಕಂದರೆ ಎಲ್ಲ ಅಪ್ಡೇಟ್ಸ್ ಆಗ್ತಾ ಇರ್ತೀವಿ, ನಮ್ಮ ಟೀಮ್ ಇದೆ, ಫುಲ್ ಟೀಮ್ ಎಫರ್ಟ್ ಹಾಕಿ ನಿಮಗೆ ಎಲ್ಲ ಅಪ್ಡೇಟ್ಸ್ನ ನಾವು ಕೊಡ್ತಾ ಇರ್ತೀವಿ. ಅಷ್ಟೇ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಬರೀ ಕಮೆಂಟ್ಸ್ ಮೇಲೆ ಇರುತ್ತೆ. ಸೊ ನೋಡೋಣ ಏನೆಲ್ಲ ಕಮೆಂಟ್ಸ್ ಬರುತ್ತೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್.